ಮತ್ತು ಯಾರು ಹುಟ್ಟುಹಬ್ಬದ ದಿವಸ ಇದೆ ನಿಮ್ಗೆ ಯಾರಿಗೆ ಅದು ಊಟ ಕೊಡಬೇಕಾದ್ರೆ ಟೆನ್ಷನ್ ಮಾಡಬೇಡಿ, ನಾವೆಲ್ಲ ಅರೇಂಜ್ಮೆಂಟ್ ಊಟದ ವ್ಯವಸ್ಥೆ ವೆಜಿಟೇಬಲ್ ವ್ಯವಸ್ಥೆಯಲ್ಲಿ ನಾವು ಮಾಡ್ತೇವೆ. ಮತ್ತು ನೀವು ಬಿಲ್ ಕೊಡಬೇಕಂತಿಲ್ಲ, ನಿಮ್ಮ ಸಂಬಳದಿಂದ ಕಟ್ ಮಾಡಿ ನಾವೇ ಕಳಿಸ್ತೇವೆ ಅವರಿಗೆ. ಈಗ ಪ್ರಶ್ನೋತ್ತರ ನಾಗರಾಜ್ BM. ಎಂತೆಂಥ ಐಡಿಯಾಗಳು ಇಂಥ ಐಡಿಯಾಗಳು ನಿಮ್ಮ ಹತ್ರನೇ ಬರೋದಲ್ಲ ಸರ್. ಪ್ರಶ್ನೋತ್ತರ ಮುಂಚೆ ಒಂದು ಪ್ರಕಟಣೆ. ಸನ್ಮಾನ್ಯ KH ಮುನಿಯಪ್ಪ ಒಂದು ಸಲಹೆ ಕೊಟ್ಟಿದ್ದರು. ಯಾಕೆಂದರೆ ಯಾರು ನಮ್ಮ ಸೆಷನ್ ಆಗುವಾಗ ಯಾರಾದು ಹುಟ್ಟುಹಬ್ಬದ ದಿನ ಅವತ್ತಿದ್ದರೆ ಅದನ್ನು ಒಂದು ಪಾರ್ಲಿಮೆಂಟ್ ಇರುವಾಗ ಒಂದು ಘೋಷಣೆ ಮಾಡಿ ಅದನ್ನು ಹೇಳುವಂಥದ್ದು. ಅದಕ್ಕಾಗಿ ಮುನ್ನ ಅವ್ರದ್ದೇ ಬರ್ತ್ಡೇ ಅವತ್ತು ನೆನಪು ಮಾಡಿದ ದಿವಸ ಅದನ್ನು ಪ್ರಪ್ರಥಮವಾಗಿ ನಾನು ಬಹುಶಃ ಅವರನ್ನು ವಿಶ್ ಮಾಡಿದ್ದೇನೆ. ಮತ್ತು ಇದೇ ಸೆಷನ್ ಅದಕ್ಕಿಂತ ಮುಂಚೆ 3 ಜನರದು ಕೂಡ ಬಂದಿದೆ. ಆ 3 ಜನರ ಹೆಸರು ನಾನು ಮತ್ತೆ ಹೇಳ್ತೇನೆ. ಅವ್ರಿಗೆ ಕೂಡ ನನ್ನ ಬಿಲೇಟೆಡ್ ವಿಶಸ್ ನಾವು ತಿಳಿಸ್ತೇವೆ. ಮತ್ತು ಇನ್ನು ಮುಂದಕ್ಕೆ ಯಾರು ನಮ್ಮ ಸೆಷನ್ ಟೈಮ್ನಲ್ಲಿ ಯಾರ್ದು ಹುಟ್ಟುಹಬ್ಬದ ದಿನಾಚರಣೆ ಆಗ್ತದೆ ಮತ್ತು ಯಾರು ಹುಟ್ಟುಹಬ್ಬದ ದಿನ ಇದೆ ನಿಮ್ಗೆ ಯಾರಿಗೆ ಅದು ಊಟ ಕೊಡಬೇಕಾದ್ರೆ ಟೆನ್ಷನ್ ಮಾಡಬೇಡಿ, ನಾವೆಲ್ಲ ಅರೇಂಜ್ಮೆಂಟ್ ಊಟದ ವ್ಯವಸ್ಥೆ ವೆಜಿಟೇಬಲ್ ವ್ಯವಸ್ಥೆಯಲ್ಲಿ ನಾವು ಮಾಡ್ತೇವೆ. ಮತ್ತು ನೀವು ಬಿಲ್ ಕೊಡಬೇಕಂತಿಲ್ಲ, ನಿಮ್ಮ ಸಂಬಳದಿಂದ ಕಟ್ ಮಾಡಿ ನಾವೇ ಕಳಿಸ್ತೇವೆ ಅವರಿಗೆ. ಈಗ ಪ್ರಶ್ನೋತ್ತರ ನಾಗರಾಜ್ BM. ಎಂತೆಂಥ ಐಡಿಯಾಗಳು ಇಂಥ ಐಡಿಯಾಗಳು ನಿಮ್ಮ ಹತ್ರನೇ ಬರೋದಲ್ಲ ಸರ್. ಅಪ್ಪಾಜಿ ನಾಡಗೌಡರು ಸರ್, 9:00 ಬಂದು ಕೂತಿರ್ತೀವಿ. ಯಾವುದು ನೀವು ಹೆಸರು ತಗೋತಾ ಇಲ್ಲಲ್ಲ? ಈಗ ನಾಳೆಯಿಂದ ತಗೋತೀರಿ. ನೀವು 9:30 ಗಂಟೆ ಬರಬೇಡಿ, 10 ಕಾಲಕ್ಕೆ ಬಂದರೆ ಸಾಕು. ಅಲ್ಲ, ನಾವು ನಂಬರ್ ಫಸ್ಟ್ ಬರ್ಬೇಕಂತ ಬರ್ತೀವಿ. ಇಲ್ಲ, 1 ನಿಮಿಷ ಗ್ರಾಂಟ್ ಕೊಡ್ತೀವಿ ಅಂದ್ರೆ ಸರ್ ನಾವು ಬೆಳಗ್ಗೆ 7 ಗಂಟೆಗೆ ಬಂದಿರ್ತೀವಿ ಸರ್. ಯಾವುದು ಯಾರು ಫಸ್ಟ್ ಬರ್ತಾರೆ 10 ಜನಕ್ಕೆ 1 ಲಕ್ಷ ವಿಶೇಷ ಅನುದಾನ ಕೊಡ್ತೀವಿ ಅಂತ ನೀವೇನ ಹೇಳಿದ್ರೆ ನಾವು ರಾತ್ರಿ ಇಲ್ಲೇ ಇದ್ಬಿಡ್ತೀವಿ ಸರ್. ನಾವು 1 ಲಕ್ಷ ಕೊಟ್ಟರು ಸಾಕು. ಸರ್, ಭಾರತದ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆ ಸಲ್ಲಿಸುವಂತದ್ದು ಒಂದಾಗ್ಬೇಕು. ಓಕೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.